ಗೋವಾ 2 ಅಂತ ಕಳೆದ ವರ್ಷ ಸಿಕ್ಕಿದ್ದು. ಈ ವರ್ಷ ನಾನು ಸುಗ್ಗಿಗೆ ಮಾಡಿ ನೆಕ್ಸ್ಟ್ ಕಾತಿಗೂ ಇದನ್ನೇ ಮಾಡ್ತೇವೆ ಸರ್. ಅದ್ರ ಮೇಲೆ ಇದು ಐಶ್ವರ್ಯ ಕಾರ್ಕಳ ಕಜ ಇದೆ ಆ್ಯಕ್ಚುಲಿ, ಇದು ಚೆನ್ನಾಗಾಗಿದೆ. ಇದ್ರದ್ದು ಬೀಜವೂ ಕೊಡ್ತಾ ಇದ್ದೇನೆ ಸ್ವಲ್ಪ. ಮತ್ತು MF4 ಮಾಡಿ ಮೊನ್ನೆ ಕೊಯ್ದಾಯ್ತು. MF4 ಮನೆಯಲ್ಲಿದೆ, ಅದು MF4 ಮಾಡಿದೆ. ಇದು ಯಾಕೆಂದರೆ ಕಾತಿಗೆ ಅಲ್ಲ ಸುಗ್ಗಿಗೂ ಆಗ್ತದೆ ಅಂತ ತೋರಿಸಿದ್ದೇನೆ. ಇದು ಮೊನ್ನೆ MF4 ಕೊಯ್ದು ಇದಕ್ಕೆ ನಾಳೆ ಉದ್ದ ಹಾಕ್ತೇನೆ. ಈ ಗೆದ್ದೆಗೆ ಈ 2 ಗೆದ್ದೆಗೆ ಉದ್ದ ಹಾಕೋದು, ಮತ್ತು ಅದು ಕೊಯ್ದ ಮೇಲೆ ಹೆಸರು ಹಾಕ್ತೇನೆ ಆ ಗೆದ್ದೆಗೆಲ್ಲ. ಉದ್ದು ಕೊಯ್ದು ಮೇಲೆ ಮತ್ತೆ ಹೆಸರು ಅಂದರೆ ಜೂನ್ವರೆಗೂ ಬೆಳೆ ಇರುತ್ತೆ. ಅಂದರೆ ಗೆಡೆಗೆ ಆಗದೆ ಇದ್ರೆ ನಮ್ಮ ಗೆದ್ದೆಗೆ ಸಾರ ಆಗ್ತದೆ. ಹೌದು, ಅಂದರೆ ಅದು ದ್ವಿದಳ ಧಾನ್ಯ ಸಾರಜನಕ ಇರುವಂಥದ್ದು ಅಲ್ವಾ? ಹೌದು. ಈ ಗೋವಾ ತಳಿ ಎಂಬುದು ಈ ಸಮುದ್ರ ಬದಿಯ ಅರಾಲ್ ಇತ್ತಲ್ಲ, ಅದಕ್ಕೆ ಭಾರಿ ಒಳ್ಳೆಯದಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಅಷ್ಟು ಚೆನ್ನಾಗಾಗುತ್ತೆ, ನೀರಿನ ಸಾಂದ್ರತೆ ಕಡಿಮೆ ಸಾಕು, ಮತ್ತು ಸಾವಯವ ಗೊಬ್ಬರ ಭಾರಿ ಚೆನ್ನಾಗಾಗುತ್ತೆ. ಇದು ಅರಾಲ್ ಭೂಮಿ ಅಂದರೆ ಒಂಚೂರು ಭೂಮಿ ಅಂದರೆ ಹೊಯ್ಗೆ ಜಾಗ, ಕಡಮಣ್ಣನ್ನು ಬಿಟ್ಟು ಹೊಯ್ಗೆ ಜಾಗ. ಅರಾಲ್ ಅಂದರೆ ಬರೀ ಸಮುದ್ರ ಬದಿಯಲ್ಲಿರುವುದು ಹೊಯ್ಗೆ. ಆ ಸಮುದ್ರ ಬದಿಯವರಿಗೆಲ್ಲ ಇದು ನಿಜವಾಗಿ ಒಳ್ಳೆ ತಳಿಯಾಗಿ ನನ್ನ ಅಭಿಪ್ರಾಯ. ಇದು ಕೊಯ್ಲಿಗೆ ಮಾತ್ರ 120-125 ದಿನಕ್ಕೆ ಕೊಯ್ಲು ಬರ್ತದೆ. MF4 135-140 ದಿನ ತಗೊಳುತ್ತೆ. ಇದು 120-125 ದಿನಕ್ಕೆ ಬರುತ್ತೆ. ಅದೊಂದು ವಿಶೇಷತೆ ಇದರಲ್ಲಿ. ಇದನ್ನು ಕೊಯ್ಲು ಮತ್ತು ಕಟಾವು ಇದೆಲ್ಲವನ್ನು ನಾವು ಯಾಂತ್ರಿಕತೆ ಬೇಕು ಇವತ್ತಿನ ಕಾಲದಲ್ಲಿ. ಆದರೆ ನಾನು ಇಷ್ಟು ವರ್ಷಕ್ಕೂ ಕೈಯಲ್ಲೇ ಕೊಯ್ದು ಕೈಯಲ್ಲೇ ಜಪ್ಪಿ ಮಾಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಊರಿನ ಕೆಲಸದವರಿಗೂ ನಾವು ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಕೆಲಸ ಮಾಡ್ಬೋದು. ಊರಿನಲ್ಲಿ ಒಂದು 7-8 ಜನ ಇದ್ದರೆ ಖಂಡಿತ ಅವ್ರವ್ರ ಮನೆ ಗೆದ್ದನ್ನು ಕೊಯ್ಬೋದು. ಆದಷ್ಟು ಒಟ್ಟು ಮಾಡ್ಕೊಳ್ಬೇಕಾದ್ರೆ ನಮ್ಮ ಧರ್ಮ. ಆದರೆ ನಾನು ಇವತ್ತು ಇಷ್ಟು ವರ್ಷಕ್ಕೂ ಕೊಯ್ಲೆ ಮಾಡ್ತಾ ಇದ್ದೀನಿ. ಇನ್ನೂ ಕೊಯ್ಲೆ ಇದನ್ನು ನಾಳೆ ಕೊಯ್ಯುವುದು, ಕೊಯ್ಲೆಲ್ಲ ಕೊಯ್ಯುವುದು. ಅಂದರೆ ನಿಮಗೆ ಇದರಲ್ಲಿ ನಷ್ಟ ಅಂತ ಅನಿಸೋದಿಲ್ಲ? ಖಂಡಿತ ನಷ್ಟ ಆಗೋದಿಲ್ಲ. ಹುಲ್ಲು ಸಿಗ್ತದೆ ಸ್ವಾಮಿ. ದಯವಿಟ್ಟು ಈ ಹುಲ್ಲು ಕೊಯ್ದಂಥ ಮಜೂರಿ ಪೂರ್ಣ ಹುಲ್ಲಿನಲ್ಲೇ ಆಗ್ತದೆ. ಅಂದರೆ ನೀವು ಮೆಕ್ಯಾನೈಸ್ಡ್ ಅಲ್ಲಿ ಅಂದರೆ ಯಾಂತ್ರೀಕೃತದಲ್ಲಿ ಹುಲ್ಲು ಸಿಕ್ಕುವುದಿಲ್ಲ? ಯಾಂತ್ರಿಕದಲ್ಲಿ ನಮ್ಮ ಮಾರಾಟ ಮಾಡುವಂಥ ಹುಲ್ಲು ಸಿಕ್ಕುವುದಿಲ್ಲ, ಪಿಂಡಿ ಹುಲ್ಲು ಸಿಗ್ತದೆ. ಇದೆಲ್ಲ ಕೊಯ್ದು ಹುಲ್ಲು ಭಾರಿ ಒಳ್ಳೆಯದು. ಅದರಲ್ಲಿ ಏನೂ ಕಶ್ಮಲಗಳಿರೋದಿಲ್ಲ. ಯಾಂತ್ರಿಕತವಾದ ಪಿಂಡೆ ಹುಲ್ಲಿನಲ್ಲಿ ಮಣ್ಣು ಹಾವು ಇಂಥ ಎಲ್ಲ ಹೋಗಿ ಅದರೊಳಗೆ ಗೊತ್ತಾಗೋದಿಲ್ಲ, ಅದು ಒಳಗೆ ಹೋಗಿರುತ್ತೆ. ಇದರಲ್ಲಿ ಏನೂ ಮಣ್ಣಿರಲಿಲ್ಲ, ಭತ್ತ ಸತೆ ಇರುವುದಿಲ್ಲ. ಅದೇ ನೀವು ಯಾಂತ್ರಿಕತವಾಗಿ ಪಿಂಡೆ ಮಾಡಿದಾಗ ಅದರಲ್ಲಿ ಮಸ್ತ್ ಒಂದು ಪಿಂಡೆಯಲ್ಲಿ ಸಾಧಾರಣ 1-1.5 ಸಾವಿರ ಭತ್ತ ಸಿಗ್ತದೆ. ಗಂಟಿಗೆ ಹಾಕುವತ್ತೆ ಉದುರ್ತದೆ. ಇದರಲ್ಲಿ ಏನೂ ಉದುರುವುದಿಲ್ಲ, ಅಷ್ಟು ಕ್ಲೀನಾಗಿ ನೀಟಾಗಿರುತ್ತೆ. ನಮ್ಮ ಮತ್ತು ಊರಿನ ಹಿಂದಿನ ಕಸಬಿನ ಕೊಯ್ಲು ಮತ್ತು ನಮ್ಮ ಜನಾಂಗಕ್ಕೆ ಕೆಲಸ ಕೊಟ್ಟಂಗೂ ಆಗುತ್ತೆ. ಎಷ್ಟೋ ಜನಿಗೂ ನಾವು ಕೆಲಸ ಕೊಟ್ಟಂಗಾಗುತ್ತೆ. ತಿಂಗಳುಗಟ್ಟಲೆ ಕೆಲಸ ಕೊಡಲಿಕ್ಕೆ ನಾವು ಒಂದು ಶಕ್ತರಾಗಿರ್ತೇವೆ. ಆದ್ದರಿಂದ ಆದಷ್ಟು ನಾವು ಜನಗಳನ್ನು ಒಟ್ಟು ಮಾಡಬೇಕು. ಜನಗಳನ್ನು ಒಟ್ಟು ಮಾಡಿ ಒಬ್ಬ ಬೇಸಾಯದಾರ ಒಂದು 10-20 ಜನಗಳಿಗೆ ಬೇಸಾಯ ಮಾಡಿ ಕೊಟ್ಟರೆ ಭಾರಿ ಸಂತೋಷ ಅಂತ ಹೇಳ್ತೇವೆ ನಮ್ಮ ಅಭಿಪ್ರಾಯದಲ್ಲಿ. ಇನ್ನೊಬ್ಬರು ವಿಷಯ, ನಾನು ಇವತ್ತಿಗೂ ಸಾಧಾರಣ ಒಂದು 15-20 ಜನಿಗೆ ಬೇಸಾಯ ಮಾಡಿ ಕೊಡ್ತಾ ಇದ್ದೇನೆ. ಬೇಸಾಯ ಮಾಡಿ ಕೊಡ್ತಿದ್ದೀರಿ ಅಂದರೆ ಇದಲ್ಲ ನಿಮ್ಮದಲ್ಲ, ಬೇರೆಯವರಿಗೆ ಬೇಸಾಯ ಅಂದರೆ ನಿಮ್ಮ ಇರುವ ಆಳನ್ನು ತಗೊಂಡು? ಹಾಂ, ಸರಿ. ನಮ್ಮಲ್ಲಿರೋ ಒಂದು 15-20 ಆಳುಗಳನ್ನು ತಗೊಂಡೋಗಿ ಮಣೂರಿಗೆ, ಶಿವಪೂಜಾರರಿಗೆ, ಮೈರಿಗೆ, ರಾಜಾರಾಮ ಐತಾಳರಿಗೆ ಅವರಿಗೆಲ್ಲ ನಾವು ಹೋಗಿ ಬೇಸಾಯ ಮಾಡಿ ಕೊಟ್ಟು ಬರ್ತಾ ಇದ್ದೇನೆ. ನಮ್ಮ ಆಳುಗಳನ್ನು ಕರ್ಕೊಂಡೋಗಿ, ನಮ್ಮ ಮಿಷಿನ್ ನಮ್ಮದೇ ಆಳುಗಳು ಕರ್ಕೊಂಡೋಗಿ ಅವರಿಗೂ ಬೇಸಾಯ ಮಾಡಿ ಕೊಟ್ಟು ಬರ್ತೇನೆ. ಇತ್ತಲ್ರಿ ನೀವು ಈ ಗೆದ್ದೆ ಅಂಚಿನ ಹುಲ್ಲೆಲ್ಲ ಕೊಯ್ಲೇ ಇಲ್ಲ? ಇದು ಕಾರಣ ಉಂಟು ಸರ್. ಈ ನವಿಲು ಇದಕ್ಕಂತ ಇಲ್ಲಿ ಬಂದು ಕೂತ್ಕೊಂಡಾಗ ನಮ್ಮ ಗೆದ್ದೆ ಬೇಸಾಯ ಭತ್ತ ತಿನ್ನುವುದಿಲ್ಲ. ಇಲ್ಲದೇ ಇದ್ದರೆ ಬೆತ್ತ ತಿಂತದೆ, ಸುತ್ತು ತಿಂತದೆ. ಆದರೆ ನವಿಲಿಗೆ ಒಂದು ಉಪಶಮನವಾದ ಇದು ಹುಲ್ಲು ಬೆಳೆಸಿದ್ದು ನಾನು. ಅಂದರೆ ನೀವು ಹೇಳೋದು ಗದ್ದೆ ಅಂಚಿನ ಹುಲ್ಲನ್ನು ಬೇಸಾಯ ಕೊಯ್ಲು ಆಗೋವರೆಗೆ ಕೊಯ್ಬಾರ್ದು, ಅದರಿಂದ ನವಿಲುಗಳ ಕಾಟ ಕಡಿಮೆ ಆಗುತ್ತೆ. ಈ 2ನೇ ಬೆಳೆಯಲ್ಲಿ, ಮೊದಲನೇ ಬೆಳೆಯಲ್ಲಿ ಕಾತಿ ಬೆಳೆಯಲ್ಲಿ ಅದು ಕೊಯ್ಬೋದು. ಅದು 2ನೇ ಬೆಳೆಯಲ್ಲಿ ನಮ್ಮಂಥವ್ರು ಮಾತ್ರ ಮಾಡೋದು, ಆಚೀಚಿನವ್ರು ಮಾಡುವುದಿಲ್ಲ. ಆವಾಗ ನವಿಲುಗಳು ಬಂದು ಸುತ್ತಾಗ್ತಾರೆ. ಈ ಬೆಳೆ ಮಾಡೋದ್ರಿಂದ, ಹುಲ್ಲು ಬೆಳೆಸೋದ್ರಿಂದ ನನಗೆ ನವಿಲುಗಳ ಕಾಟ ಕಡಿಮೆ, ತುಂಬ ಕಡಿಮೆ. ಅಂದರೆ ಉದ್ದಕ್ಕೂ ಬೇಸಾಯ ಮಾಡುವಲ್ಲಿರುವಾಗ ಇದರ ಅವಶ್ಯಕತೆ ಇಲ್ಲ. ನೀವು ಹೇಳೋದು ಕಾತಿಯಲ್ಲಿ ತೊಂದರೆ ಇಲ್ಲ. ಆದರೆ 2ನೇ ಬೆಳೆ ಅಂದರೆ ಎಲ್ಲರೂ ಬೆಳೆಯುವುದಿಲ್ಲ ಆ ಕಡೆ ಈ ಕಡೆ, ಕೆಲವು ಗೆದ್ದೆಗಳು, ಆಗ ನವಿಲುಗಳು ಬಂದು ಪೂರ್ತಿ ತಿನ್ಕೊಂಡು ಹೋಗ್ತೇವೆ. ನೀವು ಹುಲ್ಲು ಬೆಳೆದ್ರೆ ಪ್ರೊಟೆಕ್ಷನ್. ಅದು ಒಂದೇ ಒಂದು ಚೂರು ನವಿಲು ತಿನ್ನಲಿಲ್ಲ ನೋಡಿ. ಹೌದು, ಅದೇ ನಂಗೆ ಆಶ್ಚರ್ಯ ಆಯ್ತು, ನೋಡಿದೆ ನಾನು. ನವಿಲು ತಿಂತಾರೆ ಇಲ್ಲದ್ರೆ, ಆದರೆ ನವಿಲು ಒಂದೇ ಒಂದು ಚೂರು ತಿನ್ನಲಿಲ್ಲ. ಯಾಕಂದ್ರೆ ಹುಲ್ಲು ಬೆಳೆಯುತ್ತೆ, ಇಲ್ಲಿ ಬಂದು ನಿಟ್ಕೊಂಬಕ್ಕೆ ಆಗೋದಿಲ್ಲ, ಹಂಗೆ ಅಲ್ಲಿ ತಿಮ್ಮಕ್ಕೆ ಆಗ್ತಿಲ್ಲ. ವಿಶೇಷವಾದ ಗುಣ. ಇದನ್ನು ಟೆಕ್ನಿಕ್ ನಾವೇ ಸ್ವಂತ ಮಾಡ್ಕೊಳ್ಳೋದು. ವಾಹ್.
ನಿಮ್ಮದೇ ಇದು ನಮ್ಮದೇ ಐಡಿಯಾದಲ್ಲಿ ಮಾಡಿದ್ದು. ಓ ಸರಿ ಯಾಕಂದ್ರೆ ಸರಿ ನವಿಲು ಹಬ್ಬಿ ಸಾಕಾಗಿದೆ. ಹೌದೌದು. ಯಾಕಂದ್ರೆ ಅದಕ್ಕೆ ಏನ್ ಮಾಡುವಂತ ಇಡೀ ಎಲ್ಲ ಹೋಲ್ಸೇಲ್ ಗದ್ದೆಗಳಲ್ಲಿ ಬೆಳೆ ಇದ್ರೆ ಅವು ಬರುದಿಲ್ಲ. ಬರುವುದಿಲ್ಲ. ಆದ್ರೆ ಅಪರೂಪಕ್ಕೊಂದು ಗದ್ದೆ ಇದ್ರೆ ನವಿಲು ಬಂದು ತಿಂದಾಗ್ತವೆ. ಹಾಗಾಗಿ ನಾವೇ ಒಂದು ಕಳೆದ ವರ್ಷದಿಂದ ಟೆಕ್ನಿಕ್ ಯೂಸ್ ಮಾಡಿದ್ವಿ. ಹುಲ್ಲನ್ನು ಕೊಯ್ಯುವುದಲ್ಲ, ಹೌದು. ಅವಕ್ಕೆ ಬರ್ಲಿಕ್ಕೆ ದಾರಿ ಇಲ್ಲ. ಹೌದು, ಗದ್ದೆ ಅಂಚಲ್ಲಿರೋ ಹುಲ್ಲು ಕೊಯ್ಯುವುದೇ ಇಲ್ಲ. ಹಾ ಇವಾಗ ಕೊಯ್ತಾ ಇದ್ದೇವೆ. ಯಾಕೆ ಈಗ ನಿನ್ನೆ ಗೆದ್ದೆ ಕಾಯ್ತು ಎಲ್ಲ ಕೊಯ್ದು ಗಂಟಿಗೆ ಹಾಕ್ತಾ ಇದ್ದೇವೆ. ಹಾ, ಹಾ. 1.5 ತಿಂಗಳು ಬರ್ತದೆ ಈ ಹುಲ್ಲು ಓ ಕೊಯ್ದಾಗ. ಹೌದು ಅದನ್ನು ಗೆದ್ದೆ ಅದು ಕೊಯ್ದಾದ್ಮೇಲೆ ಹೌದು ಹೌದು ಆವಾಗ ಈ ಹುಲ್ಲು ಇದರಿಂದ ನವಿಲು ಖಂಡಿತ ಬರುವುದಿಲ್ಲ. ಹಾ ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ದೀನಿ. ಯಾಕಂದ್ರೆ ನೋಡು ತೋರುತ್ತಲ್ಲ, ಒಂದೊಂದು ನವಿಲು ತಿನ್ಲಿಲ್ಲ. ಹೌದು ನೋಡಿದೆ, ನಾನು ನೋಡಿದೆ ಒಂದೇ ಒಂದು. ಇಲ್ಲಿದೆ ನೀವು ಹೇಳಿದಾಗ ನವಿಲು ಬಿಡುದಿಲ್ಲ ಇದನ್ನ. ಸುತ್ತು ಕಾರಣ ಇಡೀ ಗೆದ್ದೆ ಸುತ್ತು ಬಪ್ಪು ಅದೇ ಕೆಲಸ. ಹೌದು ಅದೇ ಹುಲ್ಲಿರೋದ್ರಿಂದ ಬರುದಿಲ್ಲ ಅವು. ಬರುವುದಿಲ್ಲ. ಎಸ್ ಓಕೆ ಥ್ಯಾಂಕ್ಸ್.